ಬೆಂಗಳೂರಿನ ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕ ಪ್ರದಾನ ಸಮಾರಂಭ ಸಂಭ್ರಮದಿಂದ ನಡೆಸಲಾಯಿತು. ಪೊಲೀಸ್ ಧ್ವಜ ಬಿಡುಗಡೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಸೇವೆಯಲ್ಲಿ ಅಪ್ರತಿಮ ಶೌರ್ಯ, ದಕ್ಷತೆ ಮತ್ತು ಪ್ರಾಮಾಣಿಕತೆ ಮೆರೆದ ರಾಜ್ಯದ ವಿವಿಧ ಘಟಕಗಳ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿ ಪದಕ ನೀಡಿ ಗೌರವವನ್ನು ಮಾಡಿದರು. ಡಾಕ್ಟರ್ ಅರುಣ್ ಕೆ ಸೇರಿ 153 ಮಂದಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯದ ಆರ್ಥಿಕ ಪ್ರಗತಿ ಹಾಗೂ ಜಿಡಿಪಿ ದರವು ಕಾನೂನು ಸುವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಶಾಂತಿ ನೆಲೆಸಿದರೆ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಅಂತ ತಿಳಿಸಿದ್ದಾರೆ. ಇನ್ನು ಸೈಬರ್ ಕ್ರೈಮ್ ಸೇರಿದಂತೆ ಕೆಲವು ಅಪರಾಧಗಳಲ್ಲಿ ರಾಜ್ಯದ ಪ್ರಮಾಣ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದ್ದು, ಇದನ್ನು ತಂತ್ರಜ್ಞಾನ ಬಳಸಿ ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕು ಅಂತ ಪೊಲೀಸರಿಗೆ ನಿರ್ದೇಶನವನ್ನು ಕೂಡ ನೀಡಿದ್ದಾರೆ. ಠಾಣಾಧಿಕಾರಿಯ ಗಮನಕ್ಕೆ ಬಾರದೆ ಯಾವುದೇ ಅಕ್ರಮ ನಡೆಯಲು ಸಾಧ್ಯವಿಲ್ಲ. ಮಹಿಳೆಯರು, ಮಕ್ಕಳು ಹಾಗೂ ದುರ್ಬಲ ವರ್ಗದವರ ರಕ್ಷಣೆಗೆ ಇಲಾಖೆ ಮೊದಲ ಆದ್ಯತೆಯನ್ನು ನೀಡಬೇಕು. ರಾಜ್ಯವನ್ನ ಮಾದಕ ವಸ್ತು ಮುಕ್ತಗೊಳಿಸುವುದು ಸರ್ಕಾರದ ಗುರಿಯಾಗಿದ್ದು, ಇದಕ್ಕೆ ಇಲಾಖೆ ಶ್ರಮಿಸಬೇಕು ಅಂತ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ಪದಕ ವಿಜೇತರ ವೃತ್ತಿಪರತೆಯನ್ನ ಶ್ಲಾಘಿಸಿ ಶುಭಾಶಯನ್ನ ಕೋರಿದ್ದಾರೆ. Please enter SP Yaki Muslim. Dr. Gopal Baikwad, DCP, Traffic South Division, Bengaluru City. ಸಮಸ್ತ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ನವರು 24 ಗಂಟೆ ಕೆಲಸ ಮಾಡ್ತಾರೆ. ಬೇರೆ ಇಲಾಖೆಯಲ್ಲಿ ಅವ್ರಿಗೆ ನಿಗದಿತ ಸಮಯ ಇರ್ತದೆ, ಆದರೆ ಪೊಲೀಸ್ನವರಿಗೆ ನಿಗದಿತ ಸಮಯ ಇದೆ. ಅವರು 24 ಗಂಟೆ ಕೆಲಸ ಮಾಡೋದ್ರ ಜೊತೆಗೆ ಹಬ್ಬ ಹರಿದಿನಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಯಾಕೆಂತಂದ್ರೆ ಸಮಾಜದಲ್ಲಿ ನೆಮ್ಮದಿ, ಶಾಂತಿ, ಸೌಹಾರ್ದತೆಯನ್ನು ಕಾಪಾಡತಕ್ಕಂಥದ್ದು ಅತ್ಯಂತ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಆ ಶಾಂತಿ, ನೆಮ್ಮದಿಯನ್ನ, ಸೌಹಾರ್ದಯುತವಾದ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಜೊತೆಯಾಗಿ ತಮ್ಮ ಕರ್ತವ್ಯದಲ್ಲಿ ಯಾವುದೇ ರೀತಿ ಚ್ಯುತಿ ಬರದ ಹಾಗೆ ಕೆಲವು ಉದಾಹರಣೆಗಳನ್ನ ನಾನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ದಾವಣಗೆರೆಯಲ್ಲಿ SBIನಲ್ಲಿ, ವಿಜಯಪುರ ಜಿಲ್ಲೆಯ ಮನಗೋಳಿ ಕೆನರಾ ಬ್ಯಾಂಕ್ ಕಳ್ಳತನದಲ್ಲಿ ಮತ್ತು ಬೇರೆ ಬೇರೆ ಅಪರಾಧಗಳು ನಡೆದಂತಹ ಸಂದರ್ಭದಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಪತ್ತೆ ಮಾಡೋದನ್ನ ನಮ್ಮ ಇಲಾಖೆ ತೋರಿಸಿಕೊಟ್ಟಿದೆ. ಮುಖ್ಯಮಂತ್ರಿ ಪದಕ ಬಂದಿರೋದ್ರಿಂದ ಮತ್ತು ಇನ್ನಷ್ಟು ಕೆಲಸ ಮಾಡುವಂಥ ಉತ್ಸಾಹವನ್ನು ಮೂಡಿಸುವಂಥದ್ದು ಮತ್ತು ಬೇರೆಯವ್ರಿಗೂ ಸಹ ಅದು ಪ್ರೇರಣೆ ಆಗ್ತದೆ. ಮತ್ತು ಇನ್ನಷ್ಟು ಯಾರು ಪದಕ ಪಡೆದುಕೊಂಡಿರ್ತಾರೆ ಇನ್ನಷ್ಟು ಕೆಲಸ ಮಾಡೋದರಲ್ಲಿ, ಕೆಲಸದಲ್ಲಿ ತೊಡಗುವಂಥದ್ದು, ಆ ನಿಟ್ಟಿನಲ್ಲಿ ಸಾಗೋದಕ್ಕೆ ತುಂಬ ಪ್ರೇರಕವಾಗಿದೆ ಮತ್ತು ಪ್ರೋತ್ಸಾಹಕವಾಗಿದೆ. ಸುಮಾರು 28 ವರ್ಷಗಳ ಅವಿರತ ಸೇವೆಯ ನಂತರ ನಾವು ಮಾಡಿದಂಥ ಕಾರ್ಯವನ್ನು ಗುರುತಿಸಿದ್ದು ಭಾಳ ತುಂಬ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ಸಹ ನಾವು ಮನಗುಳಿ ಕೆನರಾ ಬ್ಯಾಂಕಿನ ಒಂದು ಡಕಾಯಿತಿ ಪ್ರಕರಣ ಏನಿತ್ತು ಅದನ್ನು ಭೇದಿಸಿದ್ದಕ್ಕೆ ಭಾಳ ಗೌರವವನ್ನು ಅದಕ್ಕೆ ಸಲ್ಲಿಸಿದರು. ನಮಗೆ
ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಎಷ್ಟು ನಾವು ಅಭಿನಂದನೆ ಸಲ್ಲಿಸಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ